ಜಾನ್ ಅವರು ಆಗಸ್ಟ್ 16, 1815 ಇಟಲಿಯಲ್ಲಿ ಜನಿಸಿದರು. ಅವರು ದೇವರ ಜ್ಞಾನ ಮಾರ್ಗದಲ್ಲಿಯೇ ನಡೆದರು ಮತ್ತು ಉದಾರ ಹೃದಯವಂತರಾಗಿದ್ದರು. ಇದು ಡಾನ್ ಬಾಸ್ಕೋ ಅವರು ಹೊಂದಿದ್ದ ಶಿಕ್ಷಣದ ಕಲ್ಪನೆಯ ಒಂದು ಚಿತ್ರಣ. ಏನಾಯ್ತು ಫಾದರ್, ಏನಾಯ್ತು? ಎತ್ತಿ ಎತ್ತಿ ಎತ್ತಿ. ಹೇಗಿದ್ದೀರಿ ಫಾದರ್? ಇಲ್ಲ, ಏನಾಗಿಲ್ಲ. ತಗೊಳ್ಳಿ. ಆ ದೇವರೇ ಇವ್ರನ್ನ ಕಾಪಾಡಿದ್ದ. ಥ್ಯಾಂಕ್ ಯು. ಅಹಂಕಾರದಿಂದ ದೇವರು ನನ್ನನ್ನು ಕಾಪಾಡಿದರು. ನಾನು ಸಂತ ಮಾರ್ಟಿನ್ ಚರ್ಚ್ನಲ್ಲಿ ಪ್ರಬೋಧನ ಮಾಡಲು ಹೋಗ್ತಿದ್ದೆ. ದೇವರ ಮಹಿಮೆಯನ್ನು ಸಾರೋ ಬದಲಾಗಿ ನಾನು ನನ್ನ ಸಾಧನೆಗಳ ಬಗ್ಗೆ ಮಾಡಿದ ಯೋಚನೆಗೆ ದೇವರು ನೀಡಿದ ಶಿಕ್ಷೆ ಇದು. ನನಗೆ ಇದೊಂದು ಪಾಠ. ನೀವೇನು ವೇಗವಾಗಿ ಹೋಗ್ತಾ ಇದ್ರಾ? ಹೋಗ್ತಿದ್ದೆ. ಅದಕ್ಕೆ ನಾನಿಲ್ಲಿರೋದು. ಆದರೆ ಇನ್ಮೇಲೆ ಹಂಗೆ ಮಾಡಲ್ಲ. ಮಾಡಿದ ಉಪಕಾರಕ್ಕೆ ಥ್ಯಾಂಕ್ಸ್. ನಮಗೆ ಧನ್ಯವಾದ ಹೇಳಬೇಡಿ ಫಾದರ್. ನಿಜವಾಗಿ ಹೇಳಿದ್ರೆ ನಾವು ಧನ್ಯವಾದ ಹೇಳಬೇಕಲ್ವೇ? ನಾವು ಪ್ರತ್ಯುಪಕಾರ ಮಾಡಿದ್ದೇವಷ್ಟೇ. ಅದಕ್ಕಾಗಿ ದೇವರನ್ನು ನಾವು ವಂದಿಸುತ್ತೇವೆ. ಪ್ರತ್ಯುಪಕಾರನ? ಹೌದು ಫಾದರ್. ಇದೇ ಥರ ಇವ್ರಿಗೂ ಬೆಕ್ಕಿಯಲ್ಲಿ ಒಂದು ಅಪಘಾತ ನಡೀತು. ದೇವರ ದಯದಿಂದ ಒಂದು ದಯಾವಂತ ಕುಟುಂಬ ಇವರನ್ನ ತಮ್ಮನೆ ಕರ್ಕೊಂಡು ಹೋಗಿ ಶುಶ್ರೂಷೆ ಮಾಡಿ ಕಾಪಾಡಿದ್ರು. ಅದು ಡೀಕನ್ರವರ ಕುಟುಂಬ. ಆ ಮಹಿಳೆ, ನನಗೆ ಪ್ರಜ್ಞೆ ಬಂದ ಮೇಲೆ ನಾನು ಅವರ ಮುಖವನ್ನೇ ನೋಡಿದೆ. ಕಂದ ಯೇಸುವನ್ನು ಎತ್ತಿಕೊಂಡಿರುವ ಮದರ್ ಮೇರಿಯಂತೆ. ನಿಜವಾಗಲೂ. ನಿನ್ನನ್ನು ಕಾಪಾಡಿದವರು ಯಾರು? ಬಾಸ್ಕೋ ಅವರ ಕುಟುಂಬದ ಹೆಸರು. ಇದಾ ಸಮಾಚಾರ? ನಾನೇ ಅದು. ನನ್ನ ಹೆಸರು ಡಾನ್ ಬಾಸ್ಕೋ. ಹಲ್ಕ ಪಟಿಂಗ ಹುಡುಗರು.
ಜಾಗ ಬಿಡು 5 ಹುಡುಗರು ಮಾತ್ರ. ತಗೊಂಡು ಕೆಲ್ಸಕ್ಕೆ ಹೋಗಿ. ನಂಗ್ ಸಿಕ್ತು. ನಾ ಹೇಳಿದೆಲ್ಲ ಸಿಕ್ಕತ್ತೆ ಅಂತ. ಎಲ್ಲಿದ್ದೆ ಇಷ್ಟೊತ್ತು? ಒಳಗೆ ಬಿಡಿ ನನ್ನ. ಬೇಗ ಹೋಗು. ಏಯ್ ಹೋಗ್ರ ಆಚೆ. ಟಿಂಗ್ರ ಅಲ್ಕ ನನ್ನ ಮಕ್ಕಳ ಹಾಳಾಗೋಗಿ ಹೋಗ್ರೀಗ. ಫ್ಯಾಕ್ಟ್ರಿಗೆ ಇವತ್ತು ಹೋದೆಯಾ? ನಿನ್ನ ಮನಸ್ಸು ನನಗೆ ಅರ್ಥವಾಗುತ್ತೆ. ನಾನು ಈ ಹುಡುಗರನ್ನು ಸುಧಾರಣೆ ಮಾಡಲು ಒಂದುಗೂಡಿಸಲು ಪ್ರಯತ್ನ ಮಾಡಿದೆ. ಅವರು ಬಿಡೋಲ್ಲ. ಆ ಹುಡುಗರಿಗೆ ಸಹಾಯ ಮಾಡಲು ಅವರು ಯಾರಿಗೂ ಅನುಮತಿ ಕೊಡುವುದಿಲ್ಲ. ಯಾರು ಅನುಮತಿ ಕೊಡ್ದಿದ್ರು ನಾನ್ ಮಾಡ್ತೀನಿ. ನಿನ್ನ ಜೊತೆಗೆ ನಾನು ಇದ್ದೀನಿ. ಯೇಸುವಿಗೆ ಸ್ತುತಿಯಾಗಲಿ. ಯೇಸುವಿಗೆ ಸ್ತುತಿಯಾಗಲಿ. ಫ್ಯಾಕ್ಟರಿಯಲ್ಲಿ ಕೆಲಸ ಇಲ್ಲ, ಜೇಬಲ್ಲಿ ದುಡ್ಡಿಲ್ಲ. ನಮ್ಗೆ ತುಂಬಾ ಹಸು ಆಗ್ತಾ ಇದೆ. ನಿಮ್ಮ ಹಸಿವನ್ನು ನಾನು ತೀರಿಸ್ತೀನಿ. ದೊಡ್ಡ ಮಹಾತ್ಮ ಬಂದಿದ್ದಾನೆ. ನಾವೇನ್ ಭಿಕ್ಷುಕರಲ್ಲ. ನಾನು ಹಾಗೆ ಹೇಳಲಿಲ್ಲ. ನಾನು ನಿಮ್ಮನ್ನೆಲ್ಲ ನನ್ನ ಜೊತೆ ಊಟ ಮಾಡಲು ಕರೆದೆ. ನಿಮ್ ಜೊತೆ ಬರಲ್ಲ. ನಿಮಗೆ ನಿಮ್ಮ ಬಗ್ಗೆಯೇ ಇಷ್ಟವಿಲ್ಲ. ನಿಮ್ಮನ್ನು ಹೀಗ್ ಮಾಡಿರೋ ಈ ಸಮಾಜ. ನೀನೇನ್ ಹೇಳಿದ್ರು ನಾನ್ ಬರಲ್ಲ. ಬಂದ್ರು ಇವನೊಟ್ಟಿಗೆ ಕೆಲಸ ಎಲ್ಲ ನಮಗೆ. ಯಾರೋ ಇವನೋ ಏನೋ. ಬರ್ತೀರಿ, ಒಂದಲ್ಲ ಒಂದಿನ ಬರ್ತೀರಿ. ಈ ಗಂಟೆನ ಬಡಿದು ಬಡಿದು ನನ್ನ ಕೈ ನೋವ್ತಾ ಇದೆ. ಯಾರು ಚರ್ಚಿಗೆ ಬರೋ ಹಾಗೆ ಕಾಣಿಸ್ತಿಲ್ಲ. ಓ ನನ್ನ ದೇವನೇ, ಈ ಜಗತ್ನಲ್ಲಿ ಯಾರು ತಪ್ಪು ಮಾಡೋ ತರ ಕಾಣಿಸ್ತಾ ಇಲ್ಲ. ಅಬ್ಬಾ, ನನಗೆ ಕೆಲಸ ಸಿಕ್ತು. ಅಂತೂ ಒಬ್ಬ ಬಂದಾಗಿದೆ. ಏಯ್, ಅಲ್ಲಿ ಹೋಗಿ ಕುತ್ಕೋ. ನಿನ್ ಪ್ರಾರ್ಥನೆ ಶುರು ಆಗುತ್ತೆ. ಪ್ರಾರ್ಥನೆ ನನಗ್ ಬೇಕಾಗಿಲ್ಲ. ಮತ್ತೆ ಚರ್ಚಿಗೆ ಯಾಕೆ ಬಂದೆ? ಹೊರಗೆ ಚಳಿ, ತುಂಬಾ ಚಳಿ, ಅದಕ್ಕೆ ಬಂದೆ. ಹೋಗೋ ಹೊರಗೆ. ಚಳಿ ಅಂತ ಚರ್ಚ್ ಒಳಗ್ ಬಂದ್ಯಾ? ಹೋಗೋ ಹೊರಗೆ. ನಾನೇನಿಲ್ಲಿ ಇರೋಲ್ಲ. ಮಂಗನ್ ತರ ಇದ್ದಾನೆ. ಏನ್ ಹೇಳ್ದೆ? ನೀನ್ ಮಂಗನ್ ತರ ಇದೀಯಾ? ಏನು ಮಂಗನ? ನಿಲ್ಲ ಅಲ್ಲೇ, ನಿಲ್ಲು, ನಿಲ್ಲ ಅಲ್ಲೇ. ನನ್ನ ಹೋಗಿ ಮಂಗಂತ ಹೇಳ್ತೀನಿ ನೀನು? ನನ್ನ ಉಪದೇಶಿ ನಿಲ್ಸು. ಏನಾಯ್ತು? ಫಾದರ್, ಇವನು ಚಳಿ ಅಂತ ಚರ್ಚ್ ಒಳಗ್ ಬಂದು ಕೂತ್ಕೊಂಡಿದ್ದ. ಅವನು ಹೊರಗೋಗು ಅಂದಾಗ ನನ್ನ ಮಂಗಂತ ಹೇಳ್ತಾನೆ. ಪರವಾಗಿಲ್ಲ.
ನಿನ್ನ ಹೆಸರೇನು? ಬರ್ತಲೋವಿಯೋ ಗ್ಯಾಲಲಿ. ಬಾ, ನನ್ನ ಜೊತೆ ಬಾ. ಏ ಬಾ, ಹೆದರ್ಬೇಡ. ಏ ಮಂಗ, ಬಾ ಬಾ. ಇನ್ನೊಂದ್ಸಲ ನಿನ್ನ ನೋಡ್ಕೋತೀನಿ. ನಾ 2 ರೂಪಾಯಿ ನನ್ ಕೊಡ್ತೀನಿ. ಕಾರ್ಡ್ ನಂಬರ್ ಬೇರೆ. ಕಾಡೆ ಹಾಕಲ್ಲ ಇವ್ರು. ಏಯ್, ಏನ್ ಮಾಡ್ತೀಯ? ಮೋಸ ಮಾಡ್ತೀಯಾ? ಹೇ ನಿಲ್ಸಿ ನಿಲ್ಸಿ. ಆ, ಯಾರೋ ನೀನು? ಸಾಕು ಜಗಳ. ನೀನ್ ಕೆಲ್ಸ ಹಾ, ಇಲ್ಲ. ನೀನ್ ಹಾ. ಯಾಕೆ ಬಂದೆ ಇಲ್ಲಿ? ಅಲ್ಲಿ ನೋಡಿ. ಆದ್ರೆ ನಮ್ ದುಡ್ಡನ್ನು ಕತ್ಕೊಂಡಿದ್ದಾನ ಅವನು. ನಿಮ್ಮ ದುಡ್ಡನ್ನು ಕತ್ಕೊಂಡ್ರ? ನಿಜಾನೇ ಫಾದರ್? ಆ ಚೀಲದಲ್ಲಿ ನಮ್ ಹಣ. ಇದ್ರಲ್ಲ. ತಗೊಳ್ಳಿ ತಗೊಳ್ಳಿ. ಇದ್ರೊಳಗೆ ಏನಿಲ್ಲ. ದುಡ್ಡನ್ನು ಕತ್ಕೊಂಡ್ರು. ಫಾದರ್ ಕದ್ದಿದ್ದು ನಿಮ್ಮ ಹಣವನ್ನಲ್ಲ, ನಿಮ್ಮ ಮನಸ್ಸನ್ನು. ಹಾಗಿದ್ರೆ ಎಲ್ಲಿ ಹಣ? ಅದು ನಿಮ್ ಹತ್ರನೇ ಇದೆ, ನೋಡ್ಕೊಳ್ಳಿ. ಇಲ್ವಲ್ಲ. ಆಹಾ, ಅಲ್ಲಿಲ್ಲ. ಇಲ್ಲಿದೆ. ತಗೋ, ಇದು ನಿನ್ಗೆ. ಹೇ, ನೀವ್ ಯಾಕೆ ಬಂದಿರಿ? ನಾವು ಓದಕ್ ಬಂದಿದ್ದೀವಿ. ನೀವು ಓದಕ್ ಬಂದಿದ್ದೀರಾ? ಒಳ್ಳೇದಾಯ್ತು. ಏನು ಓದೋದು? ದುಡ್ಡು ಕದಿಯೋದಾ? ಅಲ್ಲ, ಕಳ್ತನ ಮಾಡೋದನ್ನ ಬಿಟ್ಟು ಸ್ವಂತ ಕಾಲ್ ಮೇಲೆ ನಿಂತು ಬಾಳೋದು ಹೇಗೆ ಅನ್ನೋದನ್ನ, ಅಲ್ವಾ ಫಾದರ್? ಈ ಹುಡುಗರಿಗೆ ಯಾವ ಜಾಗ ಆಗಬಹುದು? ಈಗ ಸದ್ಯಕ್ಕೆ ಚರ್ಚ್ನಲ್ಲಿ ಅವರಿಗೆ ಕಳ್ಸೋಣ. ಆದ್ರೆ ಮಕ್ಕಳಿಗೆ ಆಡೋಕೆ ಒಂದು ಜಾಗ ಬೇಕು. ದೇವರು ಅದಕ್ಕೆ ದಾರಿ ತೋರಿಸ್ತಾರೆ. ನಿನ್ನ ಕೆಲಸ ಮುಂದುವರಿಸು. ಥ್ಯಾಂಕ್ಸ್. ಬನ್ನಿ 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 ಬನ್ನಿ. ನಿನ್ನ ಹೆಸರೇನು? ಜಾನಿ. ಆಹಾ, ಒಳ್ಳೆ ಹೆಸರು, ಪುಟ್ಟ ಜಾನಿ. ನಾವು ಅವ್ರ ಜೊತೆ ಹೋಗೋಣವಾ? ಎಲ್ಲ ಬರೀ ಮೋಸ. ಅವ್ರ ಧರ್ಮದ ಬಗ್ಗೆ ಕಳ್ಸೋಕೆ ಉಪಾಯ. ಅವ ಸುಳ್ಳು ಹೇಳ್ತಾನೇನು ಅನ್ಸಲ್ಲ. ಆಟದ ಬಗ್ಗೆನೂ ಹೇಳಿದ. ನಂಗನ್ಸುತ್ತೆ ಅವನು ಹುಚ್ಚಿಡ್ದಿದೆ ಅಂತ. ಏನೇ ಆಗ್ಲಿ, ನಾವು ಹೋಗಿ ನೋಡೋಣ. ನನಗೇನು ಬೇರೆ ಕೆಲಸ ಇಲ್ಲ. ಎಲ್ಲ ಸುಳ್ಳು ಅಂತಾದ್ರೆ ಹಿಂದೆ ಬರೋಣ. ಹೋಗೋಣ. ನಡೀರಿ, ಹೋಗೋಣ. ಏನಾಗ್ತದೆ ನೋಡುವ, ಹೋಗೋ.
ಕ್ಷಮಿಸಿ, ಹೋಗಬೇಡಿ. ನಾನು ಬೋಧನೆ ಮಾಡಕ್ ಬಂದಿಲ್ಲ, ಪಾಪ ನಿವೇದನೆಗಾಗಿ ಬಂದೆ. ಆದ್ರೆ ಅದಿಲ್ಲಿ ಸಾಧ್ಯ ಇಲ್ಲ. ನಾನು ಹೋಗ್ತೀನಿ. ಕ್ಷಮಿಸಿ, ಸ್ವಲ್ಪ ನಿಲ್ಲಿ ದಯವಿಟ್ಟು. ಈ ರೀತಿ ಅನಾಥಾಶ್ರಮ ಯಾರು ನಡೆಸ್ತಿರೋದು? ಓಹೋ, ಇದು ಅನಾಥಾಶ್ರಮ ಅಲ್ಲ, ಇದು ಆರೇಟ್ರಿ. ಫಾದರ್ ಬಾಸ್ಕೋ ಹಾಗೆ ಹೇಳ್ತಾರೆ. ಆರೇಟ್ರಿ? ಅದೇ ಮಕ್ಕಳಿಗೆ ಆಡೋಕೆ, ಓದೋಕೆ, ಕೆಲಸ ಕಲಿಯೋಕೆ ಇರುವ ಸ್ಥಳ. ಕೆಲ್ಸ ಕಲ್ಸೋಕೆ ಮುಂಚೆ ಶಿಸ್ತನ್ನ ಕಲ್ಸೋಕೆ ಹೇಳಿ ಆ ಫಾದರ್ಗೆ. ಕೊಡು, ಇಲ್ಲಿ ಸಿಯೋ. ಸರಿ ಈ ಕಡೆ ಬಾ. ನನಗೆ ಸಿನಸಿ ಇಲ್ಲಾಕೋ ಅವನಿಗೆಲ್ಲ ಈ ಕಡೆ ಹಾಕೋ. ಹಿಡಿ ಹಿಡಿ ಹಿಡಿ. ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ. ಪಾಪ ನಿವೇದನೆನೂ ಮಾಡ್ಲಿಕ್ಕಾಗ್ಲಿಲ್ಲ. ಕಂಪ್ಲೇಂಟ್ ಮಾಡ್ತೀನಿ ಹೋಗಿ. ಒಂದೇ ತಲೆನೋವು ಈ ಫಾದರು ಅವ್ರ ಮಕ್ಕಳು. ಮಕ್ಕಳ ಜೊತೆ ಆಟ ಆಡೋದು, ಅವ್ರ ಜೊತೆ ಸುತ್ತೋದು ಈ ಫಾದರ್ಗೆ ಕೀಳಭ್ಯಾಸಗಳು. ಹಾ, ನಮ್ಮಂತೆ ಬೇರೆ ಫಾದರ್ಗಳು ನಾಚಿಕೆ ಪಡ್ತಿದ್ದಾರೆ. ಯಾರೂ ಇತ್ತೀಚೆಗೆ ಚರ್ಚ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾರೆ? ಕನ್ಫೆಸ್ ಮಾಡಲು ಬರೋರನ್ನ ಓಡ್ಸೋದೇ ಈ ಮಕ್ಕಳ ಹವ್ಯಾಸ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಫಾದರ್ ಕಪಾಸನ್ ಅಂತವರು ಇಂಥ ವಿಷಯಗಳಿಗೆ ಅನುಮತಿ ಕೊಡಬಾರದು. ನನ್ಗೆ ಅರ್ಥವಾಗ್ತದೆ. ನಾನು ಆ ಫಾದರ್ಗೆ ಎಷ್ಟೋ ಕೆಲಸಗಳಲ್ಲಿ ಸಹಾಯ ಮಾಡಿದ್ದೇನೆ, ಒಪ್ಪುತ್ತೇನೆ. ಆ ದೇವರು ಅನುಗ್ರಹಿಸಿದರೆ ಅದು ನಡೆದೇ ತೀರುತ್ತೆ. ಹೌದು, ನಿಮಗೆಲ್ಲ ಗೊತ್ತಿರುವಂತೆ ಒಂದು ಕಾಲದಲ್ಲಿ ಧರ್ಮ ಪ್ರಚಾರಕರನ್ನು ಮತ್ತು ಸಾಮಾನ್ಯ ಕ್ರಿಸ್ತರನ್ನು ನಿಷ್ಕರಣೆಯಿಂದ ಹತ್ಯೆ ಮಾಡುತ್ತಿದ್ದರು. ಎಲ್ಲಾ ಸ್ಥಿತಿಗತಿಯನ್ನು ಧರ್ಮಸಭೆ ಜಯಿಸಿತು. ಎಷ್ಟೋ ಜೀವಗಳ ಬಲಿದಾನದ ನಂತರ ಈ ಹಂತದವರೆಗೆ ಮುಂದುವರೆದಿದೆ. ಆದರೆ ದಾರಿ ತಪ್ಪಿದ ಹುಡುಗರನ್ನು ಹುಡುಕುವ ಆ ಒಳ್ಳೆ ಕುರುಬನನ್ನು ಮರೆತೇ ಬಿಟ್ಟೆವು. ಈ ಡಾನ್ ಬಾಸ್ಕೋನಲ್ಲಿ ನಾನು ಆ ಒಳ್ಳೆ ಕುರುಬನನ್ನು ನೋಡುತ್ತೇನೆ. ನಾನು ಹೋಗುವ ಸಮಯವಾಯಿತು. ಉಳಿದ ವಿಷಯಗಳನ್ನು ಫಾದರೇ ಹೇಳ್ತಾರೆ. ಅವರು ಅನಾಥರು, ಬೀದಿಯಲ್ಲಿ ಅಲೆದಾಡು ಮಕ್ಕಳು. ಅವರನ್ನು ಸರಿಯಾದ ದಾರಿಯಲ್ಲಿ ಮುಂದೆ ಕರೆದುಕೊಂಡು ಹೋಗೋದು ನನ್ನ ಕರ್ತವ್ಯ, ನನ್ನ ಒಂದೇ ಗುರಿಯದು. ಆ ಸರ್ವಶಕ್ತನೇ ದಯಪಾಲಿಸಿರುವ ನಿಯೋಗವದು. ಅವರು ನನಗೆ ಸಹಕರಿಸ್ತಾರೆ. ಆದರೆ ಒಂದು ವಿಷಯ, ಯಾವುದೇ ಸಂದರ್ಭದಲ್ಲೂ ಏನಾದರೂ ನಾನವರ ಜೊತೆ ಇರ್ತೀನಿ. ನಾನ್ ಸಾಯೋವರೆಗೂ ಅವರು ಹಾಳಾಗ್ಲಿಕ್ಕೆ ನಾನ್ ಬಿಡಲ್ಲ. 1000ಕ್ಕಿಂತ ಹೆಚ್ಚು ಮಕ್ಕಳು ಬೀದಿಯಲ್ಲಿ ಇದ್ದಾರೆ ಅಲ್ವಾ? ಅವ್ರ ಬಗ್ಗೆ ಏನ್ ಮಾಡ್ಲಿಕ್ಕಾಗ್ತೆ? ಈ ಸಣ್ಣ ಚರ್ಚಲ್ಲಿ ಅಷ್ಟು ಮಕ್ಕಳನ್ನ ಹೇಗೆ ಸೇರಿಸ್ಕೋತೀರಿ? ಮದರ್ ಮೇರಿಯ ಕರುಣೆಯಿಂದ ಎಲ್ಲವೂ ಸಾಧ್ಯ. ಇಲ್ಲಿ ಬರೋ ಎಲ್ಲ ಮಕ್ಕಳು ಒಟ್ಟಿಗೆ ಇರಬಹುದಾದ ದೊಡ್ಡ ಒಂದು ಕಟ್ಟಡ, ವರ್ಕ್ಶಾಪ್, ಲ್ಯಾಬೋರೇಟರಿಗಳು ಎಲ್ಲವೂ ಇವೆ. ಆಶ್ಚರ್ಯವೇ? ಅಷ್ಟೇ ಅಲ್ಲ, ಮಕ್ಕಳಿಗೆ ವಿಸ್ತಾರವಾದ ಮೈದಾನ, ಒಂದು ದೊಡ್ಡ ಚರ್ಚ್, ಫಾದರ್ಸ್, ಬ್ರದರ್ಸ್, ಪ್ರೊಫೆಸರ್ಸ್ ಎಲ್ಲರೂ ಇರ್ತಾರಲ್ಲ. ಇಷ್ಟು ಸುಂದರವಾದ ಆರೆಟ್ರಿ ಜಗತ್ತಿನಲ್ಲಿ ಎಲ್ಲಿ ಇದೆ ಫಾದರ್? ನನ್ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ, ಎಲ್ಲವೂ ಆರಂಭವಾಗಲು ತಯಾರಾಗ್ತಿದೆ. ಗಾಡ್ ಬ್ಲೆಸ್. ಈಗಲೇ ನಾವು ಇವನನ್ನ ಸರಿ ಮಾಡಿದ್ರೆ ಒಳ್ಳೇದು. ಯಾರು ಅವ್ರನ್ನ ಆಸ್ಪತ್ರೆಗೆ ಕಳ್ಸೋರು? ಯಾರಾದ್ರೂ ಏನಾದ್ರೂ ಮಾಡಿ ಅವನ ಆಸ್ಪತ್ರೆಗೆ ಕಳ್ಸಿದ್ರೆ ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಫಾದರ್ ಥಾಮಸ್ ಮತ್ತು ಯೂಸ್ ಮಾಡ್ಲಿ, ಬೇಕಾದ್ರೆ ಸ್ವಲ್ಪ ಫೋರ್ಸ್ ಯೂಸ್ ಮಾಡ್ಲಿ. ನಾವ್ ಮಾಡ್ಬೇಕಾ ಫಾದರ್? ಯಾರಾದ್ರೂ ಮಾಡ್ಬೇಕಲ್ಲ. ಫಾದರ್ ಕೆಫೆಸೋ ಹೇಳದಂತೆ ದಾರಿ ತಪ್ಪಿದ ಕುರಿಯನ್ನು ಹುಡುಕುವ ಒಂದು ಒಳ್ಳೆ ಕುರ್ಬನಂತೆ.
ಆಳವಾಗಿ ತೋಡಿ. ಇನ್ನೆಲ್ಲ ಕಲ್ಲು. ನಿಲ್ಲು, ನೀನಿಲ್ಲೇ ಇರು. ನಾನು ಹೇಳಿದ ನೆನಪಿದ್ಯಾ? ಒಳಗೆ ಬಾಗಿಲು ಮುಚ್ಚಿದ ಕೂಡಲೇ ನೀನು ಜೋರಾಗಿ ಓಡಿಸು. ಸ್ವಲ್ಪ ಗದ್ದಲ ಆಗ್ಬೋದು. ಅವನು ಗಾಡಿ ನಿಲ್ಸು ಅಂತ ಹೇಳ್ಬೋದು, ಆದ್ರೆ ನೀನು ಹುಚ್ಚರಾಸ್ಪತ್ರೆ ಸೇರೋವರೆಗೂ ಎಲ್ಲೂ ನಿಲ್ಸಬಾರ್ದು. ಮಧ್ಯದಲ್ಲಿ ಏನಾದ್ರು ನಿಲ್ಸಿದ್ರೆ ನಿನ್ನ ನೋಡ್ಕೊಳ್ತೀವಿ, ಗೊತ್ತಾಯ್ತಾ? ದುಂಬಿಗಳಿವೆ, ಜಾಗ್ರತೆ ಫಾದರ್. ಸರಿ, ನೀವು ಹುಷಾರಾಗಿರಿ. ಓ ದೇವರೇ! ನನ್ನನ್ನು ಬಿಡಲ್ಲ. ನೋಡ್ತೀನಿ ಒಂದು ಕೈ. ಇದು ಅತಿ ಆಯ್ತು. ಹತ್ರ ಹೋಗೋಣವಾ? ನಾವು ಓಡೋದು ಒಳ್ಳೇದು. ಅವನ ಹತ್ರ ಮಚ್ಚಿದೆ. ಈ ಕೆಲಸ ಮಾಡ್ತೀವಿ ಅಂತ ಒಪ್ಪಿದ್ದಲ್ವಾ? ಇದು ಅಪಾಯಕರ, ನಮ್ ಜೀವಕ್ಕೆ ಅಪಾಯ. ನಾವು ಓಡೋಣವಾ? ನಾವು ಓಡೋಣವಾ? ನನ್ನ ಕಾಲ್ ನಡ್ತಾ ಇದೆ. ಅಯ್ಯೋ ದೇವ್ರೆ! ಫಾದರ್ ಅಲೋಸಿಯಸ್ ಹೇಳಿದ್ರು. ಹುಚ್ಚಾಸ್ಪತ್ರೆಗಲ್ಲ, ಸುಮ್ನೆ ಹೀಗ ಬನ್ನಿ ಅಂತ ಅಲ್ವಾ? ಹೌದಾ? ನನ್ ಜೊತೆ ಬನ್ನಿ. ನನ್ ಜೊತೆ ಬನ್ನಿ. ಯೇಸುವೇ ಕಾಪಾಡಬೇಕು. ಗಾಡಿ ನಿಲ್ಸು. ನಾನು ಹೇಳಿದ್ನಲ್ಲ, ಅವರ ಅನುಮತಿ ಕೊಡಲ್ಲ. ಯಾವ ಒಳ್ಳೆ ವಿಷಯಕ್ಕೂ ಅನುಮತಿ ಕೊಡಲ್ಲ. ಅವ್ರು ಹೇಳ್ತಾರೆ ಹುಡುಗರು ಶಾಂತಿಯನ್ನು ಹಾಳು ಮಾಡ್ತಾರೆ ಅಂತ. ಈ ಜಾಗ ಖಾಲಿ ಮಾಡಬೇಕು. ನಾವು ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ದೊಡ್ಡವರನ್ನು ಕಳಿಸಿಬಿಡೋಣವೇ? ಎಲ್ಲಿಗೆ? ಮತ್ತೆ ಬೀದಿಗೆ? ಇಲ್ಲ, ಸಾಧ್ಯವಿಲ್ಲ. ಈ ಜಾಗ ಅಲ್ದಿದ್ರೆ ಬೇರೆ ಎಲ್ಲಿಯಾದರೂ. ಆದರೆ ನಾನು ಅವರನ್ನ ತಿರುಗಿ ಬೀದಿಗೆ ಕಳಿಸಲ್ಲ. ಈ ಮಕ್ಕಳು ನನಗೆ ಬೇಕು. ಒಳ್ಳೆ ಕುರುಬ ತನ್ನ ಯಾವ ಕುರಿಯನ್ನು ಬಿಟ್ಟು ಬಿಡುವುದಿಲ್ಲ. ನಿಮ್ಮನ್ನ ಇಲ್ಲಿಂದ ಕಳ್ಸಾರೆ ನಮ್ಮಿಂದಾಗೆ ನಮಗೆ ಗೊತ್ತು. ಏನಾಯ್ತು? ನಮ್ಮನ್ನ ಕಳಿಸಬೇಕಂತ ತುಂಬಾ ಪ್ರಯತ್ನ ಮಾಡಿದ್ರು. ಆದ್ರೂ ನಾವು ಬೆಳಿತಾನೇ ಇದ್ದೀವಿ. ಕ್ಯಾಬೇಜ್ ನೋಡಿದ್ರಾ? ಎಲ್ಲೇ ನೆಟ್ರೂ ಬೆಳೆಯುತ್ತೆ. ಆದರೆ ನಾವು ಎಲ್ಲಿಗೆ ಹೋಗೋದು ಫಾದರ್? ಚಿಂತೆ ಮಾಡಬೇಡಿ, ದೇವರು ದಾರಿ ತೋರಿಸ್ತಾರೆ.
ಯೇ! ಈ ಚರ್ಚ್ ತುಂಬಾ ಚೆನ್ನಾಗಿದೆ. ಯೇ! ಯೇ! ಇಲ್ಲೂ ಇವ್ರ ಗಲಾಟೆನಾ? ಇಲ್ಲಿ ಬರ್ಲಿಕ್ಕೆ ಯಾರು ಹೇಳಿದ್ದು? ದೇವರು ಯಾರು ದೇವ್ರ ಬಳಿ ಪ್ರಶ್ನೆ ಕೇಳಕ್ಕಾಗಲ್ಲಲ್ಲ. ನಾವು ಫಾದರ್ ಬೋರ್ಲ್ ಹತ್ರ ಹೇಳೋಣ. ಅವರು ಇಲ್ಲಿ ಇನ್ಚಾರ್ಜ್ ಅಲ್ವಾ? ಬನ್ನಿ. ಲಾ 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 ಲಾ. ಫಾದರ್, ತಪ್ತು, ನನ್ನ ತಾಳ ತಪ್ತು. ತಪ್ಪುತ್ತೆ, ತಾಳ ತಪ್ಪುತ್ತೆ. ಆ ಮಕ್ಕಳು ಮತ್ತು ಆ ಫಾದರ್ ಸೇರಿ ಈ ಚರ್ಚ್ನ ನಾಶ ಮಾಡ್ಬಿಡ್ತಾರೆ. ಓ, ನನಗೆ ಹಾಗನ್ನಿಸ್ತಾ ಇಲ್ಲ. ಅದಕ್ಕೆ ಅವ್ರನ್ನ ಎಲ್ಲ ಕಡೆಯಿಂದ ಓಡಿಸ್ತಾ ಇದ್ದಾರೆ. ಬಿಷಪ್ ಅನುಮತಿ ಕೊಟ್ರು, ನಾನು ನೋಡಿದೆ. ಅದೊಂದು ಒಳ್ಳೆ ಯೋಚನೆ. ಹೌದು, ನಿಮ್ಗೇನೋ ಸರಿ ಅನ್ನಿಸ್ಬೋದು, ಆದ್ರೆ ಕಷ್ಟಪಡ್ತಿರೋದು ನಾವೇ. ಓ, ನನಗದ್ರ ಬಗ್ಗೆ ಯೋಚನೆ ಇಲ್ಲ. ಆದ್ರೆ ದೇಶವನ್ನು ಆಳ್ತಿರೋದು ಬಿಷಪ್ ಅಲ್ಲ. ಅದು ನನಗೆ ಗೊತ್ತು. ಅಂದ್ಮೇಲೆ ನೀವೆಲ್ರು ಯಾಕೆ ಇಲ್ಲಿ ಬಂದ್ರಿ? ಅಲ್ಲಿ ಹೋಗಿ. ಹೌದು, ಅಲ್ಲೇ ಹೋಗ್ತೀವಿ ನಾವು. ಬನ್ನಿ, ಇವ್ರ ಹತ್ರ ಏನು ಮಾತಾಡೋ ಪ್ರಯೋಜನ ಇಲ್ಲ. ಲಾ 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 ಲಾ. ಆಹಾ, ನೀವೆಲ್ಲ ಬಂದಿರೋ ಕಾರಣ? ನಮಗೆಲ್ಲ ನೆಮ್ಮದಿ ಬೇಕು. ಇತ್ತೀಚೆಗೆ ನೆಮ್ಮದಿಯಾಗಿ ಪ್ರಾರ್ಥನೆ ಕೂಡ ಮಾಡಕ್ಕಾಗ್ತಿಲ್ಲ. ಓ, ಡಾನ್ ಬಾಸ್ಕೋ ಮತ್ತು ಆ ಹುಡುಗರ ಬಗ್ಗೆನಾ? ಕಂಪ್ಲೇಂಟ್ಸ್ ತುಂಬಾ ಬಂದಿದೆ. ನಾನು ಆಕ್ಷನ್ ತಗೋತೀನಿ. ಮಾರ್ಕಿಯಸ್, ಸರ್ಕಾರಿ ಅಧಿಕಾರಿಗಳ ರೆಡಿಮೇಡ್ ಉತ್ತರಗಳನ್ನ ನಮಗ್ ಕೊಡ್ಬೇಡಿ. ಈ ಫಾದರ್ ಡಾನ್ ಬಾಸ್ಕೋನಿಂದ ನಮ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹುಡುಗರು ಸಿಗ್ತಾ ಇಲ್ಲ. ಅದ್ ಸರಿ, ಹುಡುಗರ ಒಂದು ಗುಂಪಿದೆ. ಅವರು ಅವನು ಹೇಳೋ ಮಾತನ್ನೇ ಕೇಳ್ತಾರೆ. ನಾ ಹೇಳ್ತೀನಿ, ಅವರೆಲ್ಲ ಉಂಡಾಡಿಗಳು, ಅಪರಾಧಿಗಳು. ಇದು ತುಂಬಾ ಅಪಾಯಕರ. ಈ ಫಾದರ್ ಒಂದು ದಂಗೆಯನ್ನೇ ಆರಂಭಿಸಬಹುದು. ಅಯ್ಯೋ, ಹಾಗೆಲ್ಲ ನೀವೇನು ಹೆದರ್ಬೇಕಾಗಿಲ್ಲ. ಯಾರಿಗ್ರಿ ಗೊತ್ತು ಈ ಆರೆಟರಿಗೆ ಅಂತ ಉದ್ದೇಶ ಇಲ್ಲ ಅಂತ. ಸರಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ಚರ್ಚು ಮೊದಲಾದ ಸಾರ್ವಜನಿಕ ಸ್ಥಳಗಳಿಗೆ ಬಿಷಪ್ನವರ ಪರ್ಮಿಷನ್ ಇದೆಯೋ ಇಲ್ವೋ ಇವರಿಗೆ ಪ್ರವೇಶ ನಿರಾಕರಿಸಬೇಕು. ಒಂದ್ ವೇಳೆ ಸರ್ಕಾರ ಅನುಮತಿ ನೀಡಿದ್ರೆ ಅದನ್ನು ನಿರಾಕರಿಸಬೇಕು. ನನಗೆ ಹೇಳಕ್ ಕಷ್ಟವಾಗ್ತಿದೆ ಫಾದರ್, ನೀವು ಜಾಗ ಖಾಲಿ ಮಾಡಿ. ಆದ್ರೆ ನೀವೇ ತಾನೇ ಇಲ್ಲಿರೋಕ್ಕೆ ಅಪ್ಪಣೆ ಕೊಟ್ಟಿದ್ದು? ಹೌದು, ನಾನೇ ನಿಮ್ಗೆ ಅನುಮತಿ ಕೊಟ್ಟೆ. ಆದ್ರೆ ಜನರು ನಿಮ್ ಬಗ್ಗೆ ಮತ್ತು ಆರಿಟರಿ ಬಗ್ಗೆ ಕಂಪ್ಲೇಂಟ್ಸ್ ಕೊಡ್ತಾನೇ ಇದ್ದಾರೆ. ನಾವು ಈ ಹುಡುಗರನ್ನ ಕಷ್ಟಪಟ್ಟು ಬೀದಿ ಜೀವನದಿಂದ ಕಾಪಾಡಿದ್ದೇವೆ. ಈಗ ನಾನು ಅವರನ್ನು ಹೊರಗೆ ಕಳಿಸಿದ್ರೆ ಅವರು ಮತ್ತೆ ಬೀದಿ ಪಾಲಾಗ್ತಾರೆ. ಇಲ್ಲಿ ಎಷ್ಟೋ ಅನಾಥ ಆಶ್ರಮಗಳು, ವಸತಿ ಗೃಹಗಳು ಇವೆ. ಅಲ್ಯಾಕೆ ಇವ್ರನ್ನ ಕಳಿಸ್ಬಾರ್ದು? ನಾನು ಈ ಮಕ್ಕಳನ್ನು ಅನಾಥರು ಎಂದು ಹೇಳಲು ಇಷ್ಟಪಡಲ್ಲ. ಅವರು ಬೀದಿಯಲ್ಲಿ ಹುಟ್ಟಿಲ್ಲ. ಅವರಿಗೂ ಅಪ್ಪ ಅಮ್ಮ ಇದ್ದಾರೆ. ಅವರಲ್ಲಿ ಈ ಮಕ್ಕಳಿಗಾಗಿ ಸಮಯವಿಲ್ಲ. ಅವರಿಗೆ ಯಾರ ದಯವೂ ಬೇಡ. ಅವರಿಗೆ ಬೇಕಾಗಿರೋದು ಮಮತೆ, ವಾತ್ಸಲ್ಯ ಮತ್ತು ಪ್ರೀತಿ. ಈಗ ಅವರನ್ನ ಅಲಕ್ಷ್ಯ ಮಾಡಿದ್ರೆ ನಮ್ಮ ಜೈಲಿನ ಅರ್ಧ ಭಾಗ ಇವರಿಂದಲೇ ತುಂಬುವುದು. ದೇವರು ವಹಿಸಿದ ಕರ್ತವ್ಯದಲ್ಲಿ ನಾಪಾಸಾದ್ರೆ ಹೀಗೆ ಆಗಬಹುದು. ನನ್ನ ಮಾತು ನೆನಪಿಡಿ ಮಿತ್ರ. ಇಷ್ಟು ಗಲಾಟೆಯೆಲ್ಲ ಮಾಡಿದವರಿಗೆ ಈಗ ಸಂತೋಷ, ಆದರೆ ಅದು ಬಹಳ ದಿನ ಇರೋದಿಲ್ಲ. ಈ ಮುಗ್ಧ ಮಕ್ಕಳ ಬೆಳವಣಿಗೆಗೆ ತಡೆ ಬಂದಲ್ಲಿ ಈ ಸಮಾಜ, ಮಾನವೀಯತೆ ಎಲ್ಲವೂ ನಾಶವಾಗುತ್ತದೆ. ನೆನಪಿರಲಿ, ಅಪರಾಧ ಎನ್ನುವುದು ಸೋಂಕು ರೋಗದಂತೆ. ಅದು ಬೆಂಕಿಯಂತೆ ಹಬ್ಬುತ್ತದೆ. ತಮ್ಮ ಸ್ವಾರ್ಥಕ್ಕೆ ಇದನ್ನೆಲ್ಲ ಮಾಡುತ್ತಿರುವ ಜನ ಈಗ ಸಂತೋಷವಾಗಿರಬಹುದು. ಅರಿಯದೆ ಅವರು ಎಲ್ಲ ನಾಶವಾಗಿ ಬಿಡ್ತಾರೆ. ಅಂದ್ರೆ ಇದು ನಿಜ. ಸಮಾಜ ಹೇಳುವಂತೆ ಒಂದು ವಿಪ್ಲವ ಗುಂಪನ್ನು ನಡೆಸ್ತಾ ಇದ್ದೀರಾ? ಹೌದು, ಒಂದು ವಿಪ್ಲವ ಗುಂಪನ್ನೇ ಆರಂಭಿಸಿದ್ದೇನೆ. ಆದರೆ ಅದರ ಮಾರ್ಗ ಅಕ್ರಮವಲ್ಲ, ಸಹನ ಮಾರ್ಗ, ರಕ್ತರಹಿತ ಮಾರ್ಗ, ಸ್ನೇಹದ ಮಾರ್ಗ. ಅದು ಮಾನವ ಜನಾಂಗದ ಪಾಪ ಮತ್ತು ನೋವನ್ನು ನುಂಗಿ ನಡೆದ ಆ ದೇವರ ಮಗನ ಹೆಜ್ಜೆಯನ್ನು ನಾವೆಲ್ಲ ಹಿಂಬಾಲಿಸುತ್ತಿದ್ದೇವೆ. ನಿಮ್ಮ ತೀರ್ಮಾನವನ್ನು ಬದಲಾಯಿಸಲು ನನ್ನಿಂದ ಸಾಧ್ಯವಾಗುವುದೋ ಇಲ್ಲವೋ, ಆದರೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಅಷ್ಟು ಮಾತ್ರ ನಾನು ಕೇಳ್ತಿರೋದು. ಅದು ಸಾಧ್ಯವಿಲ್ಲ. ನನ್ನ ಕೈಗಳು ಕಟ್ಟಲ್ಪಟ್ಟಿವೆ.
ಫಾದರ್, ಹೇಗಿದ್ದೀರಿ ಫಾದರ್? ನನ್ನ ನೆನಪಿದೆ ಪಿನಾರ್ಡಿ. ಯಾಕಿಲ್ಲ, ನಿನ್ನನ್ನು ಹೇಗೆ ಮರಿತೀನಿ? ನನಗೆ ಚೆನ್ನಾಗೇ ನೆನಪಿದೆ. ಬ್ರದರ್, ಏನಾದರೂ ಒಳ್ಳೆ ಸಮಾಚಾರ? ಒಳ್ಳೆ ಸಮಾಚಾರವೇ. ನಾನೊಂದು ಸುದ್ದಿ ಕೇಳಿದೆ, ನೀವು ಲ್ಯಾಬೊರೇಟರಿಗಾಗಿ ಜಾಗ ಹುಡುಕ್ತಾ ಇದ್ದೀರಂತೆ. ಲೆಬಾರಟರಿ ಅಲ್ಲ, ಓರಟ್ರಿ. ಓರಟ್ರಿ. ಓಹೋ, ಬನ್ನಿ. ಫಾದರ್, ಒರೇಟ್ರಿ ಅಂದ್ರೇನು? ಮಕ್ಕಳಿಗೆ ಆಡೋಕೆ ಓದೋಕೆ ಇರೋ ಒಂದು ಸ್ಥಳ. ನಾನೊಬ್ಬ ಬಡ ರೈತ, ನನಗೆ ಲ್ಯಾಬೊರೇಟರಿ ಒರೇಟ್ರಿ ಎಲ್ಲ ಒಂದೇ. ಹಾಂ, ಆದರೆ ಅದಕ್ಕೆ ಸರಿಯಾದ ಒಂದು ಜಾಗವಿದೆ. ಸ್ವಂತ ಸ್ಥಳನ? ಹೌದು, ನಂದೇ ಅಂತ ಹೇಳ್ಬೋದು. ನನ್ನ ಮಿತ್ರ ಹೋಗುವಾಗ ಅದನ್ನು ಮಾರಲು ಅಥವಾ ಯಾರಿಗಾದರೂ ಬಾಡಿಗೆ ಕೊಡಲು ಹೇಳಿ ಹೋಗಿದ್ದಾನೆ. ಹಾಂ, ನನಗನ್ಸುತ್ತೆ ಈ ಜಾಗ ನಿಮಗೂ ನಿಮ್ಮ ಹುಡುಗರಿಗೂ ಸರಿಯಾಗಿದೆ. ನಾನು ನಾಳೆ ಬೆಳಿಗ್ಗೆ ಬರ್ತೀನಿ. ನೀನು ಸರಿಯಾದ ಸಮಯಕ್ಕೆ ಬಂದೆ ಈ ಜಾಗನ ತೋರಿಸಲು. ಇದು ನಮಗೆ ಸರಿಯಾಗಿದ್ದರೆ ತುಂಬಾ ಸಂತೋಷವಾಗುತ್ತದೆ. ನೋಡಿ, ಅಲ್ಲಿದೆಯಲ್ಲ ಅದೇ ಜಾಗ. ಮದರ್ ಮೇರಿ ನನಗೆ ಕನಸಲ್ಲಿ ತೋರಿಸಿದ ಅದೇ ಜಾಗ. ನಿನ್ನ ದ್ರಾಕ್ಷಿ ಬಳ್ಳಿಗಳನ್ನು ಇಲ್ಲಿ ನೆಡು. ಅದು ದೊಡ್ಡದಾಗಿ ಅದರ ರೆಂಬೆಗಳು ಜಗತ್ತಿನಾದ್ಯಂತ ಹರಡುತ್ತದೆ. ನನ್ನ ಚರ್ಚನ್ನು ಇಲ್ಲಿ ಕಟ್ಟು. ಏನು ಯೋಚಿಸ್ತಾ ಇದ್ದೀರಿ? ಸಾಕು, ಇದು ಬೇಕಾದಷ್ಟಾಯ್ತು. ಸರ್ವಶಕ್ತ ದೇವರನ್ನು ಹೊಗಳಲು ನಮ್ಮ ಬಳಿಯಲ್ಲಿ ಒಂದು ಸಣ್ಣ ಗಂಟೆ ಇದೆ. ಪ್ರಾರ್ಥಿಸಿ, ದೇವರು ತನ್ನ ಆಶೀರ್ವಾದವನ್ನು ನಮಗೇ ನೀಡುತ್ತಾರೆ. ನಾವೆಲ್ಲರೂ ಕೂಡಿ ಬಾಳಲೆಂದು ಈ ಮನೆ ಕೊಡಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಸ್ವರ್ಗದಲ್ಲಿ ಇರುವ ಪಿತನೇ, ನಿನ್ನ ನಾಮವು ಪೂಜ್ಯವಾಗಲಿ. ಥ್ಯಾಂಕ್ ಯು ಮೈ ಲಾರ್ಡ್ ಜೀಸಸ್. ಇಲ್ಲ 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 ನಾನಿಲ್ಲ. ಇಲ್ಲ ಇಲ್ಲ ಇಲ್ಲ. ಸುಮ್ಮನೆ ನೀವು ಕೆಲವು ದಿನಗಳಿಂದ ತುಂಬ ಕೆಮ್ತಾ ಇದ್ದೀರಾ. ಒಬ್ಬರು ಡಾಕ್ಟರ್ನ ನೋಡಿ ವಿಶ್ರಾಮ ತಗೊಳ್ಳಿ. ವಿಶ್ರಾಮ? ಬೇಡ ಬೇಡ, ಮಾಡಬೇಕಾದ ಕೆಲಸ ಬಹಳ ಇದೆ. ವೇದ ಸಾಕ್ಷಿಗಳ ರಕ್ತ ಹರಿದಿರುವ ಈ ಮಣ್ಣಲ್ಲಿ ನಾನು ಮದರ್ ಮೇರಿಯ ಚರ್ಚ್ ಕಟ್ಟಬೇಕು. ಚರ್ಚ್ ಕಟ್ಟೋದಾ? ಹೌದು, ಚರ್ಚ್. ಅದಕ್ಕೆ ಹಣ ಬೇಕಲ್ವಾ ಫಾದರ್?
ಮದರ್ ಮೇರಿ ಕೊಡ್ತಾಳೆ. ಹೇ! ಚರ್ಚ್ ಊಟಕ್ಕೆ ಕಾಸಿಲ್ಲ. ಚರ್ಚ್ ಏಯ್, ಬೇಗ 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 ಬೇಗ. ಬನ್ನಿ, ಬನ್ನಿ, ಬನ್ನಿ. ಏನಾಯ್ತು ಫಾದರ್? ಏನಾಯ್ತು ಫಾದರ್? ಫಾದರ್ ಹೇಳಿ ಫಾದರ್. ಫಾದರ್ 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 ಏನಾಯ್ತು? ಏನಾಯ್ತು ಫಾದರ್ಗೆ? ಏನಾಯ್ತು? ಏನಾಯ್ತು? ಗೊತ್ತಿಲ್ಲ ಬನ್ನಿ, ಫಾದರ್. ಎತ್ತಿ, ಜಾಗ್ರತೆ, ಎತ್ತಿ. ಎತ್ರೋ. ಜ್ವರ ಜಾಸ್ತಿ ಇದೆ, ನಿಮೋನಿಯಾ ಅನಿಸುತ್ತೆ. ತುಂಬಾ ಕೆಲಸ ಕಾಣಿಸುತ್ತೆ, ಹೌದಾ? ಬೇಡ, ಯಾರು ಒಳಗೆ ಹೋಗಬಾರ್ದು. ಅವರು ವಿಶ್ರಾಂತಿ ತಗೊಳ್ಳಿ, ಆಯ್ತಾ? ಅವರು ತಮ್ಮ ಮುಂದಿನ ಬಗ್ಗೆ ಏನಾದರೂ ಏರ್ಪಾಡು? ಇಲ್ಲ, ಯಾಕೆ ಕೇಳ್ತಾ ಇದ್ದೀರಾ? ಅವರ ಸ್ಥಿತಿ ಚಿಂತಾಜನಕವಾಗಿದೆ, ಅದಕ್ಕೆ ಫಾದರ್. ಫಾದರ್ ಕೊಂಡ್ಬಿಟ್ರಾ? ನಾವು ಅವ್ರನ್ನ ನೋಡ್ಬೋದಾ? ಪರವಾಗಿಲ್ಲ. ದಯವಿಟ್ಟು ಹೋಗಿ ಮಲ್ಕೊಳ್ಳಿ ಮಕ್ಕಳೇ. ಇಲ್ಲ, ನಾವಿಲ್ಲೇ ಕಾಯ್ತೀವಿ. ಮಕ್ಕಳು ಎಲ್ಲಿದ್ದಾರೆ? ತಗೊಳ್ಳಿ ಫಾದರ್, ನಾವು ದೇವ್ರ ಹತ್ರ ಕೇಳ್ತಾ ಇದ್ವಿ. ನೀವು ರಾತ್ರಿಯೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದಿರಲ್ಲ, ದೇವರು ನಿಮ್ಮ ಪ್ರಾರ್ಥನೆ
ಕೇಳಿದ್ದಾರೆ. ಆ ಮಹಾಮಹಿಮನ ಕೃಪೆಯಿಂದ ನಾನು ಬಹಳ ವರ್ಷ ಬದುಕುತ್ತೇನೆ. ನಿಮಗೆ ನಾನು ಬೇಕು, ನನಗೆ ನೀವು ಬೇಕು. ಇನ್ನೂ ತುಂಬ ವರ್ಷಗಳ ಕಾಲ. ನಿಮಗೆ ಧನ್ಯವಾದ. ಹೇಗಿದ್ದೀರಿ ಫಾದರ್? ನಾನು ಈಗ ಸೌಖ್ಯವಾಗಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ಆರಿಟರಿಗೆ ಒಬ್ಳು ತಾಯಿ ಬೇಕು. ತಾಯಿ ಮಮತೆ ಬೇಕಾಗಿದೆ ಇಲ್ಲಿ. ಇಲ್ಲಿ ಯಾರು ಬರ್ತಾರೆ? ಈ ಬಡತನ ಕಂಡು ಯಾರು ಬರ್ತಾರೆ? ನಿಮ್ಮ ತಾಯಿನ ಕರೆಯಕ್ಕಾಗಲ್ವೇ? ಯಾರು? ನನ್ನ ತಾಯಿ? ನೀವು ಕರೆದ್ರೆ ಅವ್ರು ಬರಲ್ವಾ? ಕರೆದ್ರೆ ಖಂಡಿತ ಬರ್ತಾರೆ. ಬಿಟ್ಬೇಡ. ಅದು ಅಲ್ಲಿ ಬರ್ತಾ ಇದ್ದಾರೆ. ಹೋಗೋಣ ಹೋಗೋಣ, ಬೇಗ ಬೇಗ ನಡಿ, ಬೇಗ ನಡಿ, ಹೋಗೋಣ ಹೋಗೋಣ, ಸ್ವಲ್ಪ ಜಾಗ ಕೊಡು, ಸ್ವಲ್ಪ ಜಾಗ ಕೊಡು. ಬೇಗ ಬನ್ನಿ, ಬೇಗ ಬನ್ನಿ, ಬೇಗ. ಬನ್ನಿ ಬನ್ನಿ, ಬೇಗ ಬನ್ನಿ, ಬನ್ನಿ ಎಲ್ಲರೂ ಬೇಗ ಬನ್ನಿ, ಬನ್ನಿ ಫಾದರ್. ಗ್ಯಾರ್ಲಿ, ಆಲ್ಬರ್ಟೋ, ರೊಸಾರಿಯೋ, ಬ್ಯಾಂಜಿಯೋ. ನಿಮ್ಗೆ ಹೇಗೆ ಗೊತ್ತು? ದಾರಿಲಿ ಬರ್ಬೇಕಾದ್ರೆ ನಿಮ್ ಬಗ್ಗೆನೇ ಮಾತಾಡ್ತಿದ್ದ. ದಾರಿ ಬಿಡು, ದಾರಿ ಏಯ್, ಬಿಡು, ದಾರಿ ಬಿಡು. ಏಯ್, ನುಗ್ಬೇಡು. ಅವ್ರು ನನ್ ಬಗ್ಗೆ ಹೇಳಿಲ್ವಾ? ಜಾನ್, ನೀನು ಪುಟ್ಟೆ ಜಾನಿ. ನಿನ್ ನಾಯಿ ಮರಿಯಲ್ಲಿದೆ? ನನ್ನ ನಾಯಿ ಮರಿಯಲ್ಲಿ, ನನ್ನ ನಾಯಿ ಮರಿಯಲ್ಲಿ ಎಲ್ಲಿದೆ? ಇಲ್ಲಿದೆ ನಾಯಿ ಮರಿ, ತಕೋ. ಇದಷ್ಟೇನಾ? ಬನ್ನಿ. ಧನ್ಯವಾದ. ಏನಾಯ್ತು? ನನಗೆ ಗೊತ್ತಿಲ್ಲ. ಏನೋ ಒಂದು ಅಪಶಕುನ. ನಮ್ಗ? ಇಲ್ಲ ಇಲ್ಲ, ನನ್ಗನ್ಸತ್ತೆ ಒಂದು ಭಯಂಕರ ಸೋಂಕು ರೋಗ ಇಲ್ಲಿ ಹರಡುತ್ತೆ ಅಂತ. ನನ್ಗೆ ಕಾಣ್ತಾ ಇದೆ ರಾಶಿ ರಾಶಿಯಾಗಿ ಸತ್ತ ದೇಹಗಳು.
ಎಲ್ಲ ಕಡೆ ಬಿದ್ದಿವೆ. ಹೂಳಲು ಯಾರೂ ಇಲ್ಲ, ಯಾರೂ ಇಲ್ಲ. ನರಿಗಳು, ನಾಯಿಗಳು ಚೀರಾಡ್ತಿವೆ. ಕೆಲವರು ಹನಿ ನೀರಿಗಾಗಿ ಬೇಡ್ತಿದ್ದಾರೆ. ಹೆದರಿಕೆ ಆಗ್ತಿದೆ. ನನ್ನ ಅಂತಹ ದೃಷ್ಟಿ ತಪ್ಪಾಗಲ್ಲ. ಹೆದರ್ಬೇಡ, ತಗೋ ಇದನ್ನು. ಒಂದು ಹೊದಿಕೆ ತಗೊಂಬ. ಎಲ್ಲ ಬಟ್ಟೆಗಳು ಮುಗೀತು ಫಾದರ್. ಅಮ್ಮನ ಹತ್ರ ಹೋಗು, ಅವರು ಹೊದಿಕೆ ಕೊಡ್ತಾರೆ. ಒಂದ್ ತೂಣ್ ಬಟ್ಟೆ ಕೂಡ ಉಳಿದಿಲ್ಲ ಅಲ್ಲಿ. ಪರವಾಗಿಲ್ಲ, ಅಮ್ಮನ ಹತ್ತಿರ ಹೋಗು, ಖಂಡಿತ ಬಟ್ಟೆ ಕೊಡ್ತಾರೆ. ಬೇಗ. ಸರಿ. ತಗೊಳ್ಳಿ ಫಾದರ್. ನಿಮ್ಮ ಮದುವೆ ಬಟ್ಟೆ? ಹೌದು. ನಾನ್ ತಗೊಳ್ಳಲ್ಲ. ನನ್ನ ಹತ್ರ ಈ ತರ 100 ಉಡುಗೆ ಇದ್ರು ನಾನು ಅದನ್ನೆಲ್ಲ ದೇವ್ರಿಗೆ ಕೊಡ್ತೀನಿ. ತಗೊಂಡು ಹೋಗು. ಒಬ್ಬನಿಗೆ ಸೀರಿಯಸ್, ಬೇಗ ಬನ್ನಿ ಫಾದರ್. ಈ ನಾಯಿ ಮರಿ ಚೆನ್ನಾಗಿದೆ, ನನಗೆ ಕೊಡ್ತೀಯಾ? ಪರವಾಗಿಲ್ಲ, ನೀನೇ ಇಟ್ಕೋ. ಈ ನಾಯಿ ಮರಿ ಚೆನ್ನಾಗಿದೆ, ನನಗೆ ಕೊಡ್ತೀಯಾ? ಓ ದೇವರೇ, ದಯವಿಟ್ಟು ಕರುಣೆ ತೋರು, ಈ ವಿನಾಶವನ್ನು ನಿಲ್ಲಿಸು. ಆಮೇನ್.
ಯೇಸುವಿಗೆ ಸ್ತುತಿಯಾಗಲಿ. ಯಾವಾಗಲೂ ಎಂದೆಂದಿಗೂ. ನಾನು ಇವನ ತಂದೆ. ನೀವು ಮಾನವ ಕುಲಕ್ಕೆ ದೊಡ್ಡ ಸೇವೆ ಮಾಡಿದ್ರಿ ಫಾದರ್. ಇಲ್ದಿದ್ರೆ ಇನ್ನೂ ಎಷ್ಟೋ ಜನ ಸಾಯ್ತಾ ಇದ್ರು. ಒರೇಟ್ರಿಯ ಪ್ರತಿ ಮಗುವಿಗೂ ಗೊತ್ತಿದೆ, ಹಸಿವು ಕಾಯಿಲೆಯಿಂದ ನಮ್ಮ ಬಳಿ ಬರುವವರು ಜೀಸಸ್ನ ಪ್ರತಿರೂಪವೆಂದು. ಫಾದರ್, ಇವನನ್ನು ಒರೇಟ್ರಿಗೆ ಕರ್ಕೊಂಡೋಗ್ತೀರಾ? ಖಂಡಿತ. ಇವನು ಒಳ್ಳೆಯವನಂತೆ ಕಾಣಿಸ್ತಾನೆ. ಇಡೀ ನಗರದಲ್ಲಿ ಕಾಲರಾ ಹರಡಿದಾಗ, ರಸ್ತೆಗಳಲ್ಲಿ ಶವಗಳನ್ನು ಹುಳುಗಳು ತಿನ್ನುವಾಗ ನೀವೆಲ್ಲ ಎಲ್ಲಿದ್ರಿ? ನಗರದ ಪ್ರಜೆಗಳು, ಪ್ರತಿಷ್ಠಿತ ನಾಯಕರು. ಜನರಿಗೆ ಗುಡುಕು ನೀರು ಕುಡಿಸಲು, ಅವರ ಅಂತ್ಯಕ್ರಿಯೆ ಮಾಡಲು ಈ ಫಾದರ್ ಮತ್ತು ಆ ಹುಡುಗರು ಮಾತ್ರ ಇದ್ರು. ಮೊದಲು ನೀವೇ ಅವ್ರ ಮೇಲೆ ಆಕ್ಷನ್ ತೆಗೆಯಕ್ಕೆ ಶುರು ಮಾಡಿದ್ರಿ. ಹೌದು, ಆದ್ರೆ ಅದ್ ತಪ್ಪು ಅಂತ ಈಗ ಗೊತ್ತಾಯ್ತು. ನೀವು ನನ್ನಲ್ಲಿ ತಪ್ಪು ಅಭಿಪ್ರಾಯ ಉಂಟು ಮಾಡಿದ್ರಿ, ಫಾದರ್ ಮತ್ತು ಆ ಹುಡುಗರು ಕ್ರಾಂತಿ ಆರಂಭಿಸ್ತಾರೆ ಅಂತ. ಇಲ್ಲ, ನಾನು ಯಾರ ಮೇಲೂ ಅಪರಾಧ ಹೊರಿಸ್ತಿಲ್ಲ. ಆದ್ರೆ ನಾವು ಒಂದು ವಿಷಯನ ಒಪ್ಕೊಳ್ಳೇಬೇಕು. ಈ ಸಮಾಜಕ್ಕೆ ಅವ್ರು ಬೇಕು. ಡಾನ್ ಬಾಸ್ಕೋ ಆರಂಭಿಸಿದ ಈ ಸೇವಾ ಕಾರ್ಯ ಬೆಳಿಬೇಕು. ನಮ್ಮ ಮುನ್ಸಿಪಾಲ್ಟಿ ವತಿಯಿಂದ ಫಾದರ್ನ ಆರಿಟ್ರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು. ಇದೇ ನನ್ನ ನಿರ್ಧಾರ. ಇವತ್ತು ನನಗೆ 10 ಹುಡುಗರು ಬೇಕು. ನನಗೆ ಒಬ್ಬನೇ ಸಾಕು. ಯಾರು ಬರ್ತೀರಿ? ಇಬ್ಬರು ಬನ್ನಿ, ಪರವಾಗಿಲ್ಲ. ಎಲ್ಲರೂ ಬರಬಹುದು, ಬನ್ನಿ. ಎಲ್ಲರೂ ಬನ್ನಿ, ಬನ್ನಿ. ಏ ಹುಡುಗರು, ಎಲ್ಲಿ ಹೋಗ್ತಿದ್ದೀರಾ? ನಾ ಹೇಳ್ತೀನಿ, ಇಲ್ಲಿ ಎಲ್ರಿಗೂ ಕೆಲಸ ಇದೆ. ಬನ್ನಿ, ಹಿಂದೆ ಬನ್ನಿ. ನಾ ಹೇಳ್ತಾ ಇದ್ದೀನಿ, ಬನ್ನಿ, ಹಿಂದೆ ಬನ್ನಿ, ಬನ್ನಿ. ಏ ಚೆನ್ನಾಗ್ ಗೊತ್ತು. ಹಾಗೆ ಹಾಗೆ, ಸರಿ ಸರಿ. ಅಲ್ಲಿ ಅಲ್ಲಿ. ಸರಿ. ಓ, ನಮ್ಮ ಹತ್ರ ಈಗ ಒಂದು ಪ್ರೆಸ್ ಇದೆ. ನೀವೆಲ್ಲ ಇದನ್ನು ಸರಿಯಾಗಿ ಕಲಿಯಿರಿ. ಗೊತ್ತಾಯ್ತೆ? ನಾನು ಕಲ್ತಾಯ್ತು. ಹಾಗಾದ್ರೆ ನನ್ನ ಮಿತ್ರ, ನೀನು ಎಲ್ಲರಿಗೂ ಕಲಿಸಬೇಕು. ಫಾದರ್, ಇಲ್ಲಿ ನೋಡಿ, ಪ್ರೂಫ್ ನೋಡಿ. ವೆಲ್ ಡನ್, ಥ್ಯಾಂಕ್ಸ್. ಟೈಪ್ ಹೇಗಿದೆ? ಫಾದರ್, ಬಾಡಿಗೆ ಚೆನ್ನಾಗಿದೆ. ಹೆಸರು? ನಾನು ಹೇಳಿದ ಬಾಡಿಗೆ. ಹೆಸರು ತುಂಬಾ ಚೆನ್ನಾಗಿದೆ. ನಾವು ಈ ತಿಂಗಳು ಬಾಡಿಗೆ ಕೊಡಬೇಕು. ಏನಾಯ್ತು? ಕಳೆದ ತಿಂಗಳ ಬಾಡಿಗೆ. ಹೌದು, ಅದು ಕೊಟ್ಟಾಯ್ತು. ಆದ್ರೆ ಈ ತಿಂಗಳು ಅದು ಕೊಡೋಣ. ಮತ್ತೆ ಮುಂದಿನ ತಿಂಗಳು, ಮತ್ತೆ ಮುಂದೆ ಬರುವ ಎಲ್ಲಾ ತಿಂಗಳು. ಆದ್ರೆ ಇದಕ್ಕೆಲ್ಲ ಹಣ ಯಾರು ಕೊಡ್ತಾರೆ? ದೇವರು. ಪೂರ್ತಿ ಬಾಡಿಗೆ ಇಲ್ದಿದ್ರು ಅರ್ಧ ಬಾಡಿಗೆ ಸಿಕ್ಕಿದ್ರು ಸಾಕು. ಕೊಡೋದು ಮಜಾ ಮಾಡ್ತಾ ಇರಿ. ಇದನ್ನ ನೋಡಿ, ಫಾದರ್ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. ಇದು ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಎಲ್ಲ ಜನರು ಅವ್ರನ್ನ ನಂಬಕ್ಕೆ ಶುರು ಮಾಡ್ಬಿಡ್ತಾರೆ. ಜನರೆಲ್ಲ ಅವ್ರನ್ನೇ ಸಪೋರ್ಟ್ ಮಾಡ್ತಾರೆ. ಇಷ್ಟೆಲ್ಲ ಅನುಕೂಲ ಇದ್ರು ಕೆಲಸದವರು ಇನ್ನಷ್ಟು ಮತ್ತಷ್ಟು ಸವಲತ್ತುಗಳನ್ನು ಕೇಳ್ತಾ ಇದ್ದಾರೆ. ಇನ್ನೂ ಹೆಚ್ಚು ಸಂಬಳ ಕೇಳ್ತಾ ಇದ್ದಾರೆ, ಗೊತ್ತಾ? ಹೌದು, ಅಷ್ಟೇ ಇಲ್ಲ, ನಮ್ ಫ್ಯಾಕ್ಟ್ರಿ ಬರೋ ಹುಡುಗರನ್ನು ಹೇಳ್ಕೊಳ್ತಾರೆ. ಅದು ಸುಳ್ಳು. ಅವರೇ ಹೋಗ್ತಾರೆ ಫಾದರ್ ಬಾಸ್ಕೋ ಜೊತೆಗೆ. ಇದೇ ನಿಜವಾದ ವಿಷಯ. ಯಾಕೆ ಹೋಗ್ಬಾರ್ದು? ನೀವು ಕೆಲ್ಸಕ್ಕೆ ಟೋಕನ್ ಬಿಸಾಕ್ತೀರಿ. ನೀವು ಒಳ್ಳೆಯವರಾಗಿರ್ಬೇಕು. ಹಾಗಿದ್ರೆ ನೀನು ಫಾದರ್ ಜೊತೆಗೆ ಹೋಗು. ನಾನ್ ಹೇಳಿದ್ದು ನಿಜ. ಆ ಫಾದರ್ ಅನ್ನು ಕಾರ್ನರ್ ಮಾಡ್ಬೇಕು. ಇಲ್ದಿದ್ರೆ ನೀವೆಲ್ಲ ಫ್ಯಾಕ್ಟ್ರಿ ಮುಚ್ಚಬೇಕಾಗ್ತದೆ. ಸ್ವಲ್ಪ ಹಣ ಖರ್ಚು ಮಾಡಬೇಕು. ಹಣನ ಯಾಕೆ? ಹಣಕ್ಕೆ ಮರಳಾಗದೆ ಇದ್ದವ್ರು ಯಾರು? ಆ ಫಾದರ್ಗೆ ಹಣದ ಅಗತ್ಯ ತುಂಬಾ ಇದೆ. ಈ ಗ್ರಾಂಟು ಯಾವುದಕ್ಕೂ ಸಾಕಾಗೋಲ್ಲ. ಸಾಲ ಬೇಕಾದಷ್ಟಿದೆ. ನಂಗೊತ್ತು. ಹಾಗಾದ್ರೆ ಅವ್ರ ಸಾಲನೆಲ್ಲ ನಾವೇ ತೀರ್ಸ್ಬಿಡೋಣ. ಏನ್ ಹೇಳ್ತೀರಾ? ದೇವರು ಎಲ್ಲರನ್ನು ಶ್ರೀಮಂತರಾಗಿ ಮಾಡಿಲ್ಲ. ಅದೊಂದು ಸಂತೋಷ ವಿಷಯ.
ನಾವು ಮನಸ್ಸು ಮಾಡಿದರೆ ನಿಮಗೆ ಹೆಲ್ಪ್ ಮಾಡೋದು ಫಾದರ್. ಏನು ಮನಸ್ಸು ಮಾಡ್ತೀರಾ? ನಿಮಗೆ ಬೇಕಾದಷ್ಟು ಸಾಲ ಇದೆ, ನಾವು ತೀರಿಸ್ತೀವಿ. ಆದರೆ ಒಂದು ಷರತ್ತು, ನೀವು ಫ್ಯಾಕ್ಟ್ರಿಗೆ ಯಾವತ್ತೂ ಬರ್ಕೊಡ್ದು. ನೀವು ಈ ಹುಡುಗರನ್ನ ನಮ್ಮಲ್ಲಿ ಬಿಟ್ಟು ಹೋಗಬೇಕು. ನಾನಿದಕ್ಕೆ ಒಪ್ಪಲ್ಲ. ಹೋಗಿ. ನೀವು ಪ್ರಾಬ್ಲಮ್ಸ್ ಯಾಕೆ ಕ್ರಿಯೇಟ್ ಮಾಡ್ತೀರಿ ಫಾದರ್? ಈ ಫ್ಯಾಕ್ಟ್ರಿ ಓನರ್ಸ್ ಎಲ್ಲ ತುಂಬಾ ಶ್ರೀಮಂತರು. ಅವ್ರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ನೀವು ತುಂಬ ಅಜಾಗೃತರಾಗಿ ಹೋಗ್ತೀರಾ, ನಡುರಾತ್ರಿಲಿ ಕೂಡ. ನಿಮಗೇನಾದರೂ ಆದರೆ ನಂತರ ನೀವು ತುಂಬ ಪಶ್ಚಾತ್ತಾಪ ಪಡ್ತೀರಾ. ನಿಮಗೆ ಎಷ್ಟು ಧೈರ್ಯ? ನನ್ನ ಆಫೀಸ್ಗೆ ಬಂದು ನನ್ನನ್ನೇ ಹೆದರಿಸ್ತೀರಾ? ನೀವು ಮಧ್ಯರಾತ್ರಿವರೆಗೆ ಕಾಯಬೇಕಾಗಿಲ್ಲ, ಈಗಲೇ ಮಾಡಿ. ಸಿಟ್ಟು ಮಾಡ್ಕೋಬೇಡಿ, ನಾವು ಸುಮ್ಮನೆ ಹೇಳ್ತಿದ್ವಿ ಅಷ್ಟೇ, ಅಲ್ವೇನೋ? ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ನಿಮ್ಮ ಚರಿತ್ರೆ ಎಲ್ಲ ಗೊತ್ತು. ನೀವು ಇಲ್ಲಿ ಯಾಕೆ ಬಂದಿರಿ ಎಂದು ನನಗೂ ಗೊತ್ತು. ಆದರೆ ನಾನು ಒಬ್ಬ ಫಾದರ್, ಆದ್ದರಿಂದ ನನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡ್ತೀನಿ. ನಾನು ಫಾದರ್ ಅಲ್ದಿದ್ರೆ ನಿಮ್ಮ ಭಾಷೆಯಲ್ಲೇ ಮಾತನಾಡುತ್ತಿದ್ದೆ. ಈ ಬಟ್ಟೆಯಿಂದಾಗಿ ಕಂಟ್ರೋಲ್ ಮಾಡ್ತೀನಿ. ಗೆರೇಲಿ, ಆಂಟೋನಿಯೋ, ಇಲ್ಲಿ ಬನ್ನಿ. ಇವರಿಬ್ಬರು ದಾರಿ ತಪ್ಪಿದ್ದಾರೆ. ಹೊರಗೆ ಹೋಗೋ ದಾರಿ ಅವರಿಗೆ ತೋರಿಸಿ. ಥ್ಯಾಂಕ್ ಯು. ಬಾ. ಫಾದರ್ ಇನ್ನೂ ಬರ್ಲಿಲ್ವಾ? ಇಲ್ಲ ಮಗು, ಇನ್ನೂ ಬಂದಿಲ್ಲ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಬರೋ ದಾರಿಯಲ್ಲಿ ಒಂದು ಮಿರಾಕಲ್. ಮಗು ಹೇಗಿದ್ದಾನೆ? ಊಟವಾಯ್ತಾ? ಹೇಳು, ಏನಾಯ್ತು ಅಂತ. ಏನಾಯ್ತು? ಹಿಂತಿರುಗಿ ಬರುವಾಗ ಯಾರೋ ಒಬ್ಬ ಅಪರಿಚಿತ ನನ್ನ ಮೇಲೆ ಆಕ್ರಮಣ ಮಾಡಿದ. ಎಲ್ಲಿಂದಲೂ ಸಡನ್ ಆಗಿ ಒಂದು ದೊಡ್ಡ ನಾಯಿ ಅವನ ಮೇಲೆ ಹಾರಿ ಅವನ್ನ ಹರಿದು ಹಾಕಿ ಕಚ್ಚಿತು. ನನ್ನ ಕಂದ. ಕಚ್ಚಿತು ಅವನ್ನ. ನಾನು ಆ ನಾಯಿನ್ನ ಕರೆದಾಗ ಅದು ಅಕ್ಕರೆಯಿಂದ ಹತ್ತಿರ ಬಂತು. ನೋಡಿ, ಇಲ್ಲಿದೆ. ಇವನಿಗೆಲ್ಲೋ ಕನಸು ಬಿದ್ದಿರ್ಬೇಕು. ನಿಜವಾದ ನಾಯಿ ಇವನ ಹತ್ರ ಬಂದು ಮಲಗಿತ್ತಂತೆ. ಇಲ್ಲ, ಅದು ಅವ್ನ್ ಮಲ್ಗಿದ ಮೇಲೆ ಬಂತು. ನಿದ್ರೆ ಬಂದ್ಮೇಲೆ ಕನ್ಸು ಬರೋದು. ನಿಜ. ಏನು ಮಕ್ಕಳೇ, ಏನ್ ವಿಷಯ? ನಿನ್ನೆ ರಾತ್ರಿ ಒಂದ್ ನಾಯಿ ಇವನ್ ಹತ್ರ ಬಂತಂತೆ. ಬಂದು ಅವನ್ ಪಕ್ಕದಲ್ಲೇ ಮಲ್ಕೊಳ್ತಂತೆ. ಅವನಿಗೆ ಹುಚ್ಚಿಡ್ದಿದೆ.
ಅದು ನಿಜ ಫಾದರ್. ನಿಮ್ಗ್ ಗೊತ್ತಾ, ಒಂದ್ ದೊಡ್ಡ ನಾಯಿ ಬಂದು ನನ್ನ ಹತ್ರ ಬಂದು ಮಲ್ಕೊಳ್ತು. ಹೌದು, ನಿಜ. ನಾನು ನಂಬ್ತೀನಿ. ನನ್ನ ಕಡೆ ದಿನಗಳಲ್ಲಿ ನಾನು ಇಲ್ಲೇ ಇರಬೇಕು ಅಂತ ನನ್ನ ಆಸೆ. ಹಾಗೆ ಹೇಳ್ಬೇಡ. ದೇವರು ಯಾವಾಗ್ಲೂ ನಿನ್ ಜೊತೆ ಇರ್ತಾರೆ, ನಿನ್ನನ್ನು ಕಾಪಾಡಲು. ಹೋಗು, ವಿಶ್ರಾಂತಿ ತಗೋ, ಹುಷಾರಾಗು, ಸಂತೋಷದಿಂದ ಹಿಂತಿರುಗಿ ಬಾ, ಅಲ್ವೇ? ನಾನು ಅವನಿಗೆ ಅದೇ ಹೇಳಿದೆ, ಬಾ ಹೋಗೋಣ. ಇಲ್ಲ, ನಾನು ಹಿಂತಿರುಗಿ ಬರೋದಿಲ್ಲ. ಅವನ್ ಬರೋದಿಲ್ವಾ? ನಿಜವಾಗ್ಲೂ ಬರೋದಿಲ್ವಾ? ದೇವ್ರೇ, ಸ್ವಲ್ಪ ಮಣ್ಣಲ್ಲಿ ನೆಟ್ಟ ದ್ರಾಕ್ಷಿ ಬಳ್ಳಿ ನಮ್ಮ ಈ ಒರಟ್ರಿ. ಮಳೆಲಿ, ಗಾಳಿಲಿ ನಾವೆಲ್ಲ ಅದನ್ನು ನೋಡಿಕೊಂಡೆವು. ಉರಿ ಬಿಸಿಲಲ್ಲಿ ಅದಕ್ಕೆ ನೆರಳು ನೀಡಿದೆವು. ಮದರ್ ಮೇರಿಯ ಕರುಣೆಯಿಂದ ಅದು ಬೆಳೆಯಿತು. ಇದು ಜಗತ್ತಿನಲ್ಲೆಲ್ಲ ಹರಡಬೇಕು. ಇದೊಂದೇ ನನ್ನ ಕನಸು. ಆದರೆ ಇದೆಲ್ಲವನ್ನು ನಾನು ಒಬ್ಬನೇ ಮಾಡಲು ಸಾಧ್ಯವಿಲ್ಲ. ನೀವೆಲ್ಲರೂ ನನ್ನೊಂದಿಗೆ ಇದ್ದರೆ ಈ ಎಲ್ಲ ಕನಸುಗಳನ್ನು ನಾನು ನನಸು ಮಾಡಬಹುದು. ನನ್ನ ಯಾವ ಕನಸು ಇದುವರೆಗೂ ಹಾಳಾಗಿಲ್ಲ. ಮಾತೆಯ ಮಮತೆಯಿಂದ ನಾವಾರಂಭಿಸುವ ಹೊಸ ಸಭೆಗೆ ಸೆಲೇಷಿಯನ್ ಸಭೆ ಎಂಬ ಹೆಸರಿರುತ್ತದೆ. ಆರಂಭದಿಂದಲೂ ಪಾಲಕರಾಗಿದ್ದ ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ಅವರ ಹೆಸರು ಎಲ್ಲೆಲ್ಲೂ ಹರಡಲಿದೆ. ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಇದು ಒಂದು ಸಮರ್ಪಣೆ ಮತ್ತು ಉಪಾಸನೆಯ ಜೀವನ. ಆದರೆ ಪ್ರತಿಯಾಗಿ ನಾನು ನಿಮಗೆ ಈ ಜಗತ್ತಿನ ಬಡತನ ಮಾತ್ರ ಕೊಡಬಲ್ಲೆ. ನನಗೆ ಕುಟುಂಬದ ಆಸ್ತಿ ಸ್ವಲ್ಪ ಸಿಕ್ಕಿದೆ ಇತ್ತೀಚೆಗೆ. ಅದು ಈಗ
ನಿಮಗೆ ಮತ್ತು ನಿಮ್ಮ ಸಿಲೇಷನ್ಸ್ಗೆ ಮೀಸಲು. ನಾನು ಅಗಲುವ ಸಮಯ ಬಂದಿದೆ. ನಾನು ಕಣ್ಣು ಮುಚ್ಚಿದರೆ ದೇವದೂತೆಯರ ರೆಕ್ಕೆಗಳ ಬಡಿತ ಕೇಳುತ್ತದೆ. ದೇವರು ನನ್ನನ್ನು ಕರೆಯುವ ಮೊದಲು ನಿಮ್ಮ ಬಳಿ ಸ್ವಲ್ಪ ಮಾತಾಡಬೇಕು. ಅದಕ್ಕೆ ನಾನು ಕರೆದಿದ್ದು. ನನ್ನ ಉಪದೇಶವೆಂದರೆ ಬಿಷಪ್ನವರೊಂದಿಗೆ ಹೊಂದಿಕೊಂಡು ಹೋಗಲು ಪ್ರಯತ್ನಿಸಿ. ಯಾವಾಗಲೂ ನಾನು ಹೊಂದಿಕೊಂಡು ಹೋಗುತ್ತೇನೆ. ಪರಿಸ್ಥಿತಿ ಈಗ ಪೂರ್ತಿಯಾಗಿ ಬದಲಾಗಿದೆ. ಜನಗಳು ಬಹಳ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಉಂಟು ಮಾಡಿದ್ದಾರೆ. ಅದನ್ನೆಲ್ಲ ಬಗೆಹರಿಸಬೇಕು. ಸೀಸರಿಗೆ ಬೇಕಾದ್ದು ಸೀಸರಿಗೆ ಕೊಟ್ಟು ಬಿಡು. ಆದರೆ ಈಗ ಸೀಸರ್ ದೇವರ ರೂಪದಲ್ಲಿ ನಮ್ಮ ಬಳಿಗೆ ಬರ್ತಿದ್ದಾರೆ. ನಾಳೆಗೆ ನನ್ನ ಕರೆ ಕಳಿಸಿದ್ದಾರೆ. ಇದೇ ವಿಷಯ ಇರಬೇಕು. ಮದರ್ ಮೇರಿ ನಿನಗೆ ಸಹಾಯ ಮಾಡ್ತಾಳೆ. ಓ, ಡಾನ್ ಬಾಸ್ಕೋ. ನೀನು ಕಾನೂನು ಬಾಹಿರವಾಗಿ ಆರಂಭಿಸಿದ ಸಭೆ ಎಲ್ಲರಿಗೂ ಸಮಸ್ಯೆ ಕೊಡ್ತಾ ಇದೆ. ಇದರಲ್ಲಿ ಏನು ಸಮಸ್ಯೆ? ಫಾದರ್, ನಿಮಗೆ ಗೊತ್ತಿದೆ, ನಾವು ಎಷ್ಟೋ ವರ್ಷಗಳಿಂದ ಅನುಸರಿಸಿಕೊಂಡು ಬರುತ್ತಿರುವ ನಿಯಮಗಳು, ಶಿಸ್ತು ಇವುಗಳೇ ನಮ್ಮ ಚರ್ಚನ್ನು ಒಂದುಗೂಡಿಸಿವೆ. ನಿಮ್ಮ ಹೊಸ ಸಭೆಯಿಂದ ಈ ಐಕ್ಯತೆ ಕ್ಷೀಣವಾಗುತ್ತಿದೆ. ಚರ್ಚ್ನ ಬೇರಿಗೆ ಹಾನಿ ಉಂಟಾದರೆ ನಾನು ಮಧ್ಯೆ ತಲೆ ಹಾಕಲೇಬೇಕಾಗುತ್ತದೆ. ನನಗೆ ಆ ಹಕ್ಕು ಇದೆ ಅಲ್ಲವೇ? ಹೌದು, ನಿಮಗೆ ಹಕ್ಕಿದೆ. ಅದಕ್ಕೆ ತಾನೇ ನೀವು ಕರೆದಾಕ್ಷಣ ನಾನಿಲ್ಲಿಗೆ ಬಂದಿದ್ದು. ನಿಜ ಏನೆಂದರೆ ಈ ಸಭೆಯು ಯಾರ ವಿರುದ್ಧವೂ ಇಲ್ಲ. ಅದು ಕೇವಲ ಬಡತನ ಮತ್ತು ದುಃಖಗಳಿಂದ ಬಳಲುವ ಜನರಿಗೆ ಪರಿಹಾರ ನೀಡುವುದು ಮಾತ್ರ. ನಾವು ಮಾಡೋದು ಅಷ್ಟೇ. ಸರಿ, ಆದರೆ ನಿಮ್ಮ ನಂತರ? ಕಾವಲುಗಾರರು ಬರ್ತಾರೆ ಹೋಗ್ತಾರೆ. ಅದರ ಅರ್ಥ ಅರಮನೆ ಅಸುರಕ್ಷಿತ ಎಂದು ಅಲ್ಲ. ಒಬ್ಬ ಹೋದರೆ ಇನ್ನೊಬ್ಬ ಬರ್ತಾನೆ. ನಾನೊಬ್ಬ ಕಾವಲುಗಾರ ಇವತ್ತಿಗೆ ಮಾತ್ರ. ಭವಿಷ್ಯದಲ್ಲಿ ದೇವರೇ ಇನ್ನೊಬ್ಬನನ್ನು ನೇಮಕ ಮಾಡ್ತಾನೆ. ಇದೆಲ್ಲವನ್ನು ಈಗಿರುವ ಕಾನೂನುಗಳಲ್ಲೇ ಯಾಕೆ ಮಾಡಬಾರ್ದು? ಅದು ಖಂಡಿತ ಸಾಧ್ಯ ಬಾಸ್ಕೋ, ನೀನೇ ಹೇಳು. ನನ್ನ ಎಲ್ಲಾ ಕನಸುಗಳು ಇದನ್ನೆಲ್ಲ ಮೀರಿವೆ. ಬೀದಿ ಮಕ್ಕಳು ಮತ್ತು ಅನಾಥರು ಈ ನಾಡಿನಲ್ಲಿ ಅಸಂಖ್ಯಾತರಿದ್ದಾರೆ. ಅವರಿಗೆ ತಕ್ಷಣದ ಸಹಾಯದ ಅಗತ್ಯವಿದೆ. ನಾನು ಅದನ್ನೇ ಮಾಡ್ತಿದ್ದೀನಿ. ದುರದೃಷ್ಟವಶಾತ್ ಯಾರ ಸಹಾಯವೂ ಸಿಗಲಿಲ್ಲ. ಈಗಲೂ ಕೂಡ ಚರ್ಚ್ ಅವರನ್ನು ತಮ್ಮ ಅಧಿಕಾರದೊಳಗೆ ತರಬೇಕೆಂದು ಇದೆಯೇ ಹೊರತು ಕರುಣೆ ಮತ್ತು ಪ್ರೀತಿಗಾಗಿ ಅಲ್ಲ. ನಿಜವೇನೆಂದರೆ ಚರ್ಚ್ಗೆ ಅದರ ಸ್ಥಿರತೆಯ ಬಗ್ಗೆ ಭಯವಾಗಿದೆ. ನಾನು ಹದ್ದು ಮೀರಿ ಮಾತನಾಡುವುದಕ್ಕೆ ಕ್ಷಮೆ ಬೇಡುತ್ತೇನೆ. ಚರ್ಚ್ನ ಅಸ್ತಿಭಾರ ಕಾನೂನು ಅಲ್ಲ, ಅದು ಪ್ರೀತಿ ಕರುಣೆ ಮೇಲೆ ನಿಂತಿರಬೇಕು. ಎಲ್ಲ ಹೇಳಿ ಬಗೆಹರಿಸಬಹುದು ಅಂದುಕೊಂಡೆ. ಆದರೆ ದುರದೃಷ್ಟವಶಾತ್ ನಾನು ಒಂದು ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿದೆ. ಆದರೆ ಅದು ನನಗೆ ಇಷ್ಟವಿಲ್ಲ. ಈ ದಿನದಿಂದ ನಿನಗೆ ಪಾಪ ನಿವೇದನೆ ಕೇಳುವ ಅಧಿಕಾರ ಮತ್ತು ಮಕ್ಕಳೊಂದಿಗೆ ಯಾವ ಸಂಬಂಧವೂ ಇಲ್ಲ. ನಾನು ನಿಮ್ಮಲ್ಲಿ ಬೇಡಿಕೊಳ್ತೇನೆ, ಪುನರ್ವಿಮರ್ಶೆ ಮಾಡಿ. ಪಾಪ ನಿವೇದನೆಯಲ್ಲಿ ನಾನು ಆ ಮಕ್ಕಳನ್ನು ಅರಿಯೋದು, ರೂಪಿಸೋದು. ಚಿಂತೆ ಬೇಡಿ. ಆ ಮಕ್ಕಳಿಗೆ ದೇವರ ನಾಮದಲ್ಲಿ ಯಾರನ್ನಾದರೂ ನೇಮಿಸುತ್ತೇನೆ. ಅಂದ್ರೆ ಹಳ್ಳಿಗಳಲ್ಲೂ ಸಹ ಯಾಜಕರ ಅವಶ್ಯಕತೆ ಇದೆ.
ನಾವು ಇವಾಗ ಏನು ಮಾಡೋದು ಫಾದರ್? ನಮಗೆ ಸಹಾಯ ಮಾಡೋರು ಯಾರೂ ಇಲ್ವಲ್ಲ? ಯಾರು ಅಸಹಾಯಕರೋ ಅವರಿಗೆ ಸಹಾಯ ಮಾಡಲು ದೇವರಿದ್ದಾರೆ. ನಾವು ತಿಳಿಯುತ್ತೇವೆ ಇದನ್ನೆಲ್ಲ ನಾವು ಮಾಡಿದುವು ಎಂದು, ಆದರೆ ನಿಜವಾಗಿ ದೇವರು ಎಲ್ಲವನ್ನೂ ಮಾಡುತ್ತಾರೆ. ನಾನು ಇದರ ಬಗ್ಗೆ ಪೋಪ್ಗೆ ಬರೆಯುತ್ತೇನೆ. ಅವರು ದೇವರ ಪ್ರತಿನಿಧಿ ತಾನೆ? ಖಂಡಿತ ನನಗೆ ಗೊತ್ತು, ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ. ಕನಸು ಕಾಣುತ್ತಿದ್ದ ಪುಟ್ಟ ಬಾಲಕ ನಾನು. ನನ್ನ ಕನಸಿನಲ್ಲಿ ಕ್ರೂರ ಮೃಗಗಳು ಸಾಧುವಾದ ಕುರಿಗಳಾದವು. ಆಗ ನನಗೆ 9 ವರ್ಷ. ಒಬ್ಬ ಮಹಿಳೆ ದಿವ್ಯವಾದ ನಕ್ಷತ್ರದ ಹೊಳೆಯುವ ಬೆಳಕಿನಲ್ಲಿ ಪ್ರತ್ಯಕ್ಷಳಾದಳು. ನನ್ನ ಮಕ್ಕಳನ್ನು ನೀನು ಆ ಪ್ರಾಣಿಗಳನ್ನು ಬದಲಾಯಿಸಿದಂತೆ ಬದಲಾಯಿಸು ಎಂದಳು. ಇದು ಯಾವುದೋ ಅರ್ಥವಾಗದ ವಯಸ್ಸಿನ ನಾನು ಕಣ್ಣೀರು ಕರಿದೆ. ಅವಳು ನನ್ನ ತಲೆಯ ಮೇಲೆ ಕೈಯನ್ನಿರಿಸಿ ಸಾಂತ್ವನದ ಧ್ವನಿಯಲ್ಲಿ ಹೇಳಿದಳು, ಸಮಯ ಬಂದಾಗ ನಿನಗೆಲ್ಲವೂ ಅರ್ಥವಾಗುತ್ತದೆ. ಒಂದಾದ ಮೇಲೆ ಒಂದು ಕನಸು. ಬಡವರ ಸೇವೆ ಮಾಡಲು ಮತ್ತು ಬೀದಿ ಮಕ್ಕಳನ್ನು ಸುಧಾರಿಸಲು ನನಗೆ ಹುಮ್ಮಸ್ಸು ಬಂದಿತು. ಅದನ್ನೇ ನಾನು ನನ್ನ ಈ ಜೀವನದಲ್ಲಿ ಸಾಧಿಸಲು ಪಣತೊಟ್ಟೆ. ಮಿಸ್ಟರ್ ಆಲ್ಬರ್ಟ್, ನಿಮಗೆ ಅಭಿನಂದನೆ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ರಿ ನೀವು. ನಾವೆಲ್ಲ ಫಾದರ್ ಡಾನ್ ಬಾಸ್ಕೋರನ್ನ ಸಿಟಿಯಿಂದ ಕಳಿಸ್ಬಿಟ್ವಿ. ಅದಕ್ಕೆ 2 ಪೆಗ್. ಬರೀ 2 ಪೆಗ್? 2 ಪೆಗ್ ಅಷ್ಟೇ. 2 ಪೆಗ್ ನಿಮಗೆ, 2 ಪೆಗ್ ಬಡ ಫಾದರಿಗೆ. 2 + 2 ಅಂದರೆ 5 ಅಂತ. ನನಗೆ 2 ಪೆಗ್ ಬೇಕು. ಅದ್ಯಾರಿಗೆ? ಅದು ಪೋಪ್ಗೆ. ಸಂಬಂಧಿ ಪತ್ರ ರೋಮ್ಗೆ ಹೋಗ್ತಾ ಇದೆ, ಸೆಲೆಬ್ರೇಟ್ ಮಾಡಬೇಕಾಗಿದೆ. ಲೆಟರ್ ಅಂತೆ. ಇಲ್ಲೇ ಏನ್ ಮಾಡಕ್ಕಾಗ್ಲಿಲ್ಲ, ರೋಮ್ನಿಂದ ಏನ್ ಸಿಗತ್ತೆ? ಹೋಗೋ ಗೆಳೆಯ, ಏನೂ ಆಗೋಲ್ಲ. ನಮ್ಮ ಬಿಷಪ್ಗೆ ವ್ಯಾಟಿಕನ್ನಲ್ಲಿ ತುಂಬಾ ಪ್ರಭಾವ ಇದೆ, ಗೊತ್ತೇ? ಹಾಗೆ ಅಂದ್ರೆ 4 ಕಾರ್ಡಿನಲ್ಸ್ನಲ್ಲಿ 2 ನಮ್ಮ ಜೋಬಿನಲ್ಲಿದ್ದಾರೆ. ನಿಮ್ಮ ಡಾನ್ ಬಾಸ್ಕೋವನ್ನ ಯಾವುದೋ ಹಳ್ಳಿ ಮೂಲೆಗೆ ಕಳಿಸ್ತಾರೆ. ಉಳಿದ ಜೀವನ ಅಲ್ಲಿ. ಹಾಗಂದ್ರೆ ಡಾನ್ ಬಾಸ್ಕೋ ಚಾಪ್ಟರ್ ಇಲ್ಲಿಗೆ ಮುಗೀತು ಅಂತ. ನಾವು ನಿಮ್ ಜೊತೆ ಬರ್ತೀವಿ ಫಾದರ್. ನಾವು ನಿಮ್ ಜೊತೆ ಬರ್ತೀವಿ ಫಾದರ್. ಎಲ್ಲಿಗೆ? ಇದು ನಿಮ್ಮ ಮನೆ. ನೀವು ಇಲ್ಲಿಂದ ಹೋದ್ರೆ ನಾವು ಮಾಡಿದೆಲ್ಲ ವ್ಯರ್ಥ ಆಗಲ್ವಾ? ನಮಗಿದು ಬೇಡ. ನೀವಿಲ್ದಿದ್ರೆ ನಾನು ನಿಮ್ಮ ಫಾದರ್. ನೀವು ನನ್ನ ಮಾತು ಕೇಳಬೇಕು. ಇದು ನಿಮ್ಮ ಮನೆ. ನೀವು ಹೋಗಬಾರದು. ನಾನು ನಿಮಗೆ ಏನೇನು ಮಾಡಿದನು ಅದನ್ನೆಲ್ಲ ನೀವು ನಾಳೆ ಬೇರೆಯವರಿಗೆ ಮಾಡಬೇಕು.
ನಾನೆಲ್ಲಿದ್ದರೂ ನನ್ನ ಮಕ್ಕಳ ನಗುಮುಖ ನನಗೆ ನೆನಪಿರುತ್ತೆ. ನಾನು ಹೋಗುವಾಗ ಯಾರೂ ಅಳಬೇಡಿ, ನಗ್ಬೇಕು. ಪರಿಶುದ್ಧ ಮಾತಾ ದೇವನ ತಾಯ್ ನಮ್ಮನ್ನೆಲ್ಲ ಕಾಪಾಡುವೆ, ಬಾಳಲ್ಲಿ ಬೆಳಕು ತರುವೆ, ಹರಸಿ ನಮ್ಮನ್ನು ರಕ್ಷಿಸುವೆ. ಪರಿಶುದ್ಧ ಮಾತಾ ದೇವನ ತಾಯ್ ನಮ್ಮನ್ನೆಲ್ಲ ಕಾಪಾಡುವೆ, ಬಾಳಲ್ಲಿ ಬೆಳಕು ತರುವೆ, ಹರಸಿ ನಮ್ಮನ್ನು ರಕ್ಷಿಸುವೆ. ಜಾಗ ಬಿಡಿ, ಜಾಗ ಬಿಡಿ. ಪೋಪ್ನವರ ಲೆಟ್ರು. ಹೌದು, ಹೇಯ್, ಅದೇನಿಲ್ಲ, ನಂಗೆ ಗೊತ್ತು. ಸಮ್ಮತಿ ಸಿಕ್ತು. ಪೋಪ್ ಸೆಲೆಷನ್ ಕಾಂಗ್ರಿಗೇಷನ್ಗೆ ಸಮ್ಮತಿ ನೀಡಿದ್ದಾರೆ.
ಡಾನ್ ಬಾಸ್ಕೋ 1888ರವರೆಗೆ ಜೀವಿಸಿದರು. ಇಂದು ಅವರ ಹಾದಿಯಲ್ಲೇ ನಡೆಯುವ 35,692 ಪುರುಷರು ಮತ್ತು ಸ್ತ್ರೀಯರು 118 ದೇಶಗಳಲ್ಲಿದ್ದಾರೆ. ಅವರ ಸೇವೆ 7,325 ಶಾಲೆಗಳು ಮತ್ತು 9,416 ಕೇಂದ್ರಗಳಿಂದ ಲಕ್ಷಾಂತರ ಜನರಿಗೆ ತಲುಪುತ್ತಿದೆ. ಡಾನ್ ಬಾಸ್ಕೋರವರ ಕಲ್ಪನೆ ಇಂದು ನಿಜವಾಗಿ ವಿದ್ಯೆಯ ಒಂದು ಶಕ್ತಿಯಾಗಿ ಇಂದಿನ ಜಗತ್ತಿನಲ್ಲಿ ಮುಂದುವರಿಯುತ್ತಿದೆ.